ಓ ಮೈ ಗಾಡ್ ಡಾಕ್ಟರ್, ನಾನು ಇವಾಗ IVF ಮಾಡಿಸ್ಕೊಬೇಕಾ? ಸೊ ಈ ಪ್ರೆಗ್ನೆನ್ಸಿ ನಂದು ನಾರ್ಮಲ್ ಆಗಿರುತ್ತಾ, ಅಬ್ನಾರ್ಮಲ್ ಆಗಿರುತ್ತಾ, ಎಲ್ಲರಿಗೂ ಗೊತ್ತಾಗುತ್ತಾ ನಂಗೆ IVF ಪ್ರೆಗ್ನೆನ್ಸಿ ಆಗಿದೆ ಅಂತ? ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾರ್ಮಲ್ ಪ್ರೆಗ್ನೆನ್ಸಿಗೂ IVF ಪ್ರೆಗ್ನೆನ್ಸಿಗೂ ಏನು ಡಿಫ್ರೆನ್ಸ್ ಅಂತ. ಸೊ ಫಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ಅಂದರೆ ಹೇಗೆ ಎಂಬ್ರಿಯೋ ಕನ್ಸೀವ್ ಆಗುತ್ತೆ ಅಂತ. ಒಂದು ಎಗ್ ಮತ್ತು ಒಂದು ಸ್ಪರ್ಮ್ ಬೇಕು ಪ್ರೆಗ್ನೆನ್ಸಿ ಆಗೋದಕ್ಕೆ. ಸೊ ಎಗ್ ಇರುತ್ತೆ, ಸ್ಪರ್ಮ್ ಹೋಗಿ ಎಗ್ಗಳಿಗೆ ಅದು ಪೆನಿಟ್ರೇಟ್ ಆಗುತ್ತೆ. ಪೆನಿಟ್ರೇಟ್ ಆದಾಗ ಇದು ಫರ್ಟಿಲೈಸ್ಡ್ ಎಗ್ ಆಗುತ್ತೆ. ಇದಾದಮೇಲೆ ಅದು ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಸೆಲ್ ಹೋಗಿ 2 ಸೆಲ್ಸ್ ಆಗುತ್ತೆ, 4 ಸೆಲ್ಸ್ ಆಗುತ್ತೆ, ಫೈನಲಿ ಅದು ಎಂಬ್ರಿಯೋ ಫಾರ್ಮ್ ಆಗೋದಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ಈ ಪ್ರೊಸೀಜರ್ ಎಲ್ಲ ನ್ಯಾಚುರಲ್ ಆಗಿ ಆದಾಗ ಅದು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ನಾರ್ಮಲಿ ಫೀಮೇಲ್ ಜೆನೈಟಲ್ ಟ್ರ್ಯಾಕ್ಟಲ್ಲಿ ಓವರೀಸ್ ಇರುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ, ಯೂಟ್ರಸ್ ಇರುತ್ತೆ. ಸೊ ಈ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಎಗ್ಗು ಸ್ಪರ್ಮ್ ಸೇರೋದು. ಆದರೆ IVF ಕನ್ಸೆಪ್ಷನಲ್ಲಿ ಅದು ನಾವು ಲ್ಯಾಬಲ್ಲಿ ಸೇರಿಸ್ತೀವಿ. ಒಂದೊಂದ್ಸರಿ ಪ್ರಾಬ್ಲಮ್ ಇರ್ಬೋದು, ಸ್ಪರ್ಮ್ ಕೌಂಟ್ ಕಮ್ಮಿ ಇರ್ಬೋದು, ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಇರ್ಬೋದು, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರ್ಬೋದು, ಎಗ್ ರಿಲೀಸ್ ಆಗದಲ್ಲೇ ಇರ್ಬೋದು, ಇದೆಲ್ಲ ಹಾಗೂ ಪ್ರೆಗ್ನೆನ್ಸಿ ಆಗದಲ್ಲೇ ಇರ್ಬೋದು, ಮಲ್ಟಿಪಲ್ ಸೈಕಲ್ಸ್ IUI ಫೇಲ್ ಆಗಿರ್ಬೋದು. ಈ ಥರ ಇದ್ದಾಗ ನಾವು ಈ IVF ಯೂಸ್ ಮಾಡ್ತೀವಿ. ಇದರಲ್ಲಿ ಲ್ಯಾಬಲ್ಲಿ ನಾವು ಬೆಳೆಸ್ತೀವಿ. ಏನು ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಎಗ್ಸ್ನ ಫಿಮೇಲಲ್ಲಿ ಓವ್ರೀಸಲ್ಲಿ ಎಗ್ ಬೆಳೀತಾ ಇರುತ್ತೆ, ಅದನ್ನು ಚೆನ್ನಾಗಿ ಬೆಳೆಸಿ ಎಗ್ನ ರಿಟ್ರೀವ್ ಮಾಡ್ತೀವಿ. ಎಗ್ ರಿಟ್ರೀವ್ ಮಾಡಿದ್ಮೇಲೆ ಸ್ಪರ್ಮ್ನ ನಾವು ಎಗ್ ಜೊತೆ ಇಟ್ಟರೆ ಅದು IVF ಅಂತೀವಿ. ಸೊ ನ್ಯಾಚುರಲ್ ಆಗಿ ಸ್ಪರ್ಮ್ ಹೋಗಿ ಎಗ್ಗಳಿಗೆ ಪೆನಿಟ್ರೇಟ್ ಆಗುತ್ತೆ. ಆದರೆ ಒಂದೊಂದ್ಸರಿ ICSI ಮಾಡ್ತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸ್ಪರ್ಮ್ ತೊಗೊಂಡು ಎಗ್ಗಳಿಗೆ ಡೈರೆಕ್ಟ್ ಇಂಜೆಕ್ಟ್ ಮಾಡ್ತೀವಿ. ಇದನ್ನು ಮೈಕ್ರೋಸ್ಕೋಪಲ್ಲಿ ನೋಡ್ಕೊಂಡು ಮಾಡೋದು. ಸೊ ಇದಾದಾಗ ICSI ಅಂತ ಕರಿತೀವಿ. ಸೊ ಬೇಸಿಕಲಿ ಹೇಗೆ ಕನ್ಸೀವ್ ಆಗ್ತಿರೋ ಅದು ಡಿಫ್ರೆಂಟ್ ಇರುತ್ತೆ. ಬಟ್ ನಾವು ಜೆನೆಟಿಕ್ ಮ್ಯಾಟರ್ಗೆ ಏನು ಮಾಡ್ತಾ ಇಲ್ಲ. ಸೊ ಏನು ಚಾನ್ಸಸ್ ಇದೆ ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಆಗೋದಕ್ಕೆ, ಅಬಾರ್ಷನ್ ಆಗೋದಕ್ಕೆ, ಸೇಮ್ ಚಾನ್ಸಸ್ IVF ಅಲ್ಲೂ ಇರುತ್ತೆ. ಸೊ ಯಾರಿಗೂ ನೋಡಿದ ತಕ್ಷಣ ಗೊತ್ತಾಗಲ್ಲ, ಬೇಬಿ ಬಂಪ್ ಶೇಪ್ ಡಿಫ್ರೆಂಟ್ ಇರಲ್ಲ. ನೀವು ನ್ಯಾಚುರಲಾಗಿ ಪ್ರೆಗ್ನೆಂಟ್ ಆದರೆ ಯಾವ ಥರ ಇರುತ್ತೋ ಈ ಪ್ರೆಗ್ನೆನ್ಸಿಲೂ ಅದೇ ಥರ ಇರುತ್ತೆ. ಮತ್ತು ಒಂದು ಡಿಫ್ರೆನ್ಸ್ ಇರುತ್ತೆ, ಯಾವ ಥರ ಮೆಡಿಸಿನ್ಸ್ ತೊಗೊಳ್ಳೋದು ಅಂತ. ನ್ಯಾಚುರಲ್ ಕನ್ಸೆಪ್ಷನ್ ಆದಾಗ ಯೂಶ್ವಲಿ ಬರೀ ಫೋಲಿಕ್ ಆ್ಯಸಿಡ್ ಕೊಡ್ತೀವಿ, ಪ್ರೀ ಕನ್ಸೆಪ್ಷನಲ್ ವೈಟಮಿನ್ ಕೊಟ್ಬಿಟ್ಟು 3 ಮಂತ್ಸ್ ಬ್ಯಾಕ್ ಪ್ರಿಫರಬಲಿ. ಆಮೇಲೆ ಫಸ್ಟ್ 3 ಮಂತ್ಸ್ ಇದು ಕಂಟಿನ್ಯೂ ಮಾಡಿ ಆಮೇಲೆ ಐರನ್ ಕ್ಯಾಲ್ಶಿಯಂ ಆ್ಯಡ್ ಮಾಡ್ತೀವಿ. ಆದರೆ ಈ IVF ಇಂದ ಪ್ರೆಗ್ನೆನ್ಸಿ ಆದಾಗ ಅಗೇನ್ ಡಿಪೆಂಡ್ ಆಗುತ್ತೆ. ಅದನ್ನು ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಫ್ರೆಶ್ ಸೈಕಲಲ್ಲಿ ಮಾಡಿದ್ದೀವ, ಫ್ರೋಝನಲ್ಲಿ ಮಾಡಿದ್ದೀವ, ಯಾವ ಥರ ಮೆಡಿಸಿನ್ಸ್ ಕೊಟ್ಟು ಮಾಡಿದ್ದೀವಿ, ಇದ್ರ ಮೇಲೆ ನಿಮ್ಮ ಮೆಡಿಕೇಷನ್ ಇಂಟರ್ವಲ್ ಒಂದು ಸ್ವಲ್ಪ ಪ್ರೊಲಾಂಗ್ ಆಗ್ಬೋದು. ಫಸ್ಟ್ 3 ಮಂತ್ಸ್ ತನಕ ಸ್ವಲ್ಪ ಕೇರ್ಫುಲ್ ಆಗಿದ್ದು ಈ ಮೆಡಿಸಿನ್ಸ್ ತೊಗೊಬೋದು. ಇದು ಬಿಟ್ಟರೆ ಬೇರೆ ಎಲ್ಲ ಮೋರೋಲೆಸ್ ನ್ಯಾಚುರಲ್ ಪ್ರೆಗ್ನೆನ್ಸಿಗೂ IVF ಪ್ರೆಗ್ನೆನ್ಸಿಗೂ ಸಿಮಿಲರ್ ಇರುತ್ತೆ. ಸೊ ಮಗು ಹುಟ್ಟಿದಾಗ ಯಾರೂ ಹೇಳೋದಕ್ಕೂ ಆಗಲ್ಲ, ಓ ಇದು ನ್ಯಾಚುರಲ್ ಆಗಿ ಹುಟ್ಟಿರೋದು, IVF ಆಗಿ ಹುಟ್ಟಿರೋದು ಅಂತ. ಇನ್ನೊಬ್ಬರು ಕೇಳ್ತಾರೆ, ಎಲ್ಲ ನಂದು ಬೇಬಿ ನಾರ್ಮಲ್ ಇರುತ್ತಾ ಅಂತ. ಸೊ ಏನು ಚಾನ್ಸಸ್ ನ್ಯಾಚುರಲ್ ಕನ್ಸೆಪ್ಷನಿಂದ ನಾರ್ಮಲ್ ಬೇಬಿ ಆಗುತ್ತೋ ಸೇಮ್ ಚಾನ್ಸಸ್. ನಾವು ಹೇಳ್ತೀವಿ ಬ್ಯಾಕ್ಗ್ರೌಂಡ್ ರಿಸ್ಕ್ ಇದೆ, 2 to 3% ರಿಸ್ಕ್ ಇದೆ ಬೇಬಿಲಿ ಏನಾದರೂ ಅಬ್ನಾರ್ಮಲ್ ಆಗಿ ಹುಟ್ಟೋದು. ಸೊ ಇದೇ ಸೇಮ್ ರಿಸ್ಕ್ IVF ಅಲ್ಲೂ ಇರುತ್ತೆ. ಬೇಸಿಕಲಿ ಏನು ಈ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಎಲ್ಲ ಜೀನ್ಸಿಂದ ಆಗುತ್ತೆ. ಸೊ ನಾವು ಜೀನ್ಸ್ನ ಏನು ಚೇಂಜ್ ಮಾಡ್ತಿಲ್ಲ IVF ಅಲ್ಲಿ. ಯಾವಾಗ ಎಗ್ಗು ಸ್ಪರ್ಮ್ ಸೇರೋಕ್ಕೆ ಕಷ್ಟ ಆಗ್ತಿದೆಯೋ ಅದನ್ನು ಸೇರಿಸಿ ಎಂಬ್ರಿಯೋ ಮಾಡಿ ಲ್ಯಾಬಲ್ಲಿ ಒಂದು 5 ದಿವಸ ಬೆಳೆಸಿ ಆಮೇಲೆ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಸೊ ಇದು ಫಸ್ಟ್ 3 ಮಂತ್ಸ್ ಎಕ್ಸ್ಟ್ರಾ ಮೆಡಿಸಿನ್ಸ್ ಆದಮೇಲೆ ಲೈಕ್ ಎನಿ ಅದರ್ ನಾರ್ಮಲ್ ಪ್ರೆಗ್ನೆನ್ಸಿ ಯಾವುದಾದ್ರೂ ಡಾಕ್ಟರ್ ಫಾಲೋ ಅಪ್ ಮಾಡಿ ಅದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಕೇಳೋದು ನಾರ್ಮಲ್ ಡೆಲಿವರಿ ಆಗುತ್ತಾ ಡಾಕ್ಟರ್ ನಾನು IVF ಪ್ರೆಗ್ನೆನ್ಸಿ ಆದರೆ? ಡೆಫಿನೆಟ್ಲಿ ಆಗುತ್ತೆ. ಯಾಕೆ ಆಗಲ್ಲ? ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಇದ್ದು ಮಗು ವೇಟ್ ಅಡಿಕ್ವೇಟ್ ಇದ್ದರೆ, ಅದ್ರ ಪೊಸಿಷನ್ ಅಡಿಕ್ವೇಟ್ ಇದ್ದರೆ, ನಾರ್ಮಲ್ ಆಗಿ ಲೇಬರ್ಗೆ ಹೋದರೆ, ನಿಮಗೆ ಬೇರೆ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ಪ್ರೆಗ್ನೆನ್ಸಿಲಿ ಅಂದರೆ ಡೆಫಿನೆಟ್ಲಿ ನಾರ್ಮಲ್ ಆಗಿ ಡೆಲಿವರಿ ಆಗೋ ಚಾನ್ಸಸ್ ಕೂಡ ಇದೆ. ಆದ್ದರಿಂದ IVF ಅಂದ ತಕ್ಷಣ ತುಂಬ ಭಯಪಡೋ ನೆಸೆಸಿಟಿ ಇಲ್ಲ. ಯಾರಿಗೂ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ನಿಮ್ಮ ಬೇಬಿ ಕೂಡ ನ್ಯಾಚುರಲಿ ಆಗಿ ಕನ್ಸೀವ್ ಆದರೆ ಎಷ್ಟು ಚಾನ್ಸಸ್ ಇರುತ್ತೋ ನಾರ್ಮಲ್ ಆಗಿರೋದಕ್ಕೆ IVF ಇಂದ ಕನ್ಸೀವ್ ಆದ್ರೂ ಅದೇ ಚಾನ್ಸಸ್ ಇರುತ್ತೆ.